ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ವಿಡಿಯೋ ನೀವು ತಮ್ಲೈನ್ ನೋಡ್ತಾ ಇದ್ದಂಗೆ ಗೊತ್ತಾಗಿರ್ಬೋದು. ಈ 2023 ಇಯರ್ ಅಲ್ಲಿ ಏನೇನು ಟ್ರೇಡಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ಅದರಿಂದ ಏನೇನು ಪ್ರೈಸ್ನ ಪೇ ಮಾಡಿದ್ದೀನಿ ಅಂತ ಅರ್ಥ ಅಂದ್ರೆ ಎಷ್ಟು ಸರ ಅಕೌಂಟು ನನಗೆ ಲಾಸ್ ಆಯಿತು, ಎಷ್ಟು ಪ್ರಾಫಿಟ್ ಆಯಿತು ಅಂದರೆ P&L ಏನು ನಾನು ಹೇಳಲ್ಲ, ಜಸ್ಟ್ ಅದರಿಂದ ಹೆಂಗೆ ನಂದು ಪ್ರಾಫಿಟ್ ಲಾಸ್ ಮೇಲೆ ಅದು ಆ ಮಿಸ್ಟೇಕು ಒಂಥರ ಹಾವಿ ಆಯಿತು, ಪ್ಲಸ್ ಅದರಿಂದ ಸೈಕಾಲಜಿ ಹೆಂಗೆ ಎಫೆಕ್ಟ್ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ, ಇನ್ 2024 ಅಲ್ಲಿ ಇವಾಗ ಏನೇನು ನಾನು ಮಿಸ್ಟೇಕ್ ಮಾಡಿದ್ದೀನಿ, ತುಂಬ ಜನ ಮಿಸ್ಟೇಕ್ ಮಾಡಿರ್ಬೋದು, ಇಲ್ಲ ಮಾಡಿಲ್ಲದೆ ಇರ್ಬೋದು, ಬೇರೆ ಥರ ಮಿಸ್ಟೇಕ್ ಮಾಡಿರ್ಬೋದು. ಆ ಮಿಸ್ಟೇಕ್ನ ನೀವು ತಿದ್ಕೊಂಡು 2024 ಅಲ್ಲಿ ಒಂದು ಬೆಟರ್ ಪರ್ಸನ್ ಆಗಿಲ್ಲ, ಒಂದು ಬೆಟರ್ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಈ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಅಟೆಂಡೆನ್ಸ್ನ ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟೇಕ್ ನಂಬರ್ 1, ಓವರ್ ಟ್ರೇಡಿಂಗ್ ಅನ್ನೋದು ಒಂದು ತುಂಬಾ ದೊಡ್ಡ ಮಿಸ್ಟೇಕ್ ಅಂತ ಈ ಇಯರ್ ಅಲ್ಲಿ ಮಾಡಿರೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ತುಂಬಾ ಸಲ ಇವನ್ ನನ್ನ ಪ್ರಾಫಿಟ್ ಆದ್ರೂ ಕೂಡ ಒಂದೊಂದ್ಸಲ ಓವರ್ ಟ್ರೇಡಿಂಗ್ ಮಾಡ್ಬಿಡ್ತಾ ಇದೆ, ಇವನ್ ಲಾಸ್ ಆದ್ರೂ ಕೂಡ ತುಂಬಾ ಓವರ್ ಟ್ರೇಡಿಂಗ್ ಮಾಡ್ತಾ ಇದೆ. ಇದರಿಂದ ರೀಸನ್ ಏನು ಅಂದ್ರೆ ಕಂಪ್ಯಾರಿಸನ್. ಫಾರ್ ಎಕ್ಸಾಂಪಲ್, ನನ್ನ ಜೊತೆನೆ ಶುರು ಮಾಡಿದವರು ಇಲ್ಲ ಈ ಬೇರೆ ಬೇರೆ ಸ್ಕ್ರೀನ್ ಶಾಟ್ ಏನೇನು ನಾವು ನೋಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಯಾವುದೇ ಆಗಲಿ, ನೀವು ಸ್ಕ್ರೀನ್ ಶಾಟ್ ನೋಡ್ಬೋದು. ಓಕೆನಾ? ಇಲ್ಲಿಂದ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತ ಅದನ್ನ ಏನು ನಾವು ನೋಡ್ತೀವಿ, ಅದನ್ನ ನಮ್ಗೆ ಏನಾದ್ರು ತಲೆಗೆ ಬಂತು ಅಂದ್ರೆ ಖಂಡಿತ ನಾವು ಓವರ್ ಟ್ರೇಡಿಂಗ್ ಮಾಡ್ತೀವಿ. ಓಕೆನಾ? 1 ಲಕ್ಷದಿಂದ ನಾನು 10 ಲಕ್ಷ ಮಾಡಬೇಕು, ಏನು 10,000 ಇಂದ 1 ಲಕ್ಷ ಮಾಡಬೇಕು ಅಂತ ತುಂಬಾ ಸಲ ನಾನು ಅದೇ ಟ್ರೈ ಮಾಡಿದ್ದೀನಿ. ಅದರಿಂದ ಓವರ್ ಟ್ರೇಡಿಂಗ್ ಜಾಸ್ತಿ ಆಯ್ತು ಹೊರತೆ ಯಾವುದೇ ತರ ನಂದು ಅಕೌಂಟು ಅಂತೂ ಗ್ರೋ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ ಓವರ್ ಟ್ರೇಡಿಂಗ್ ಆದಷ್ಟು ಕಡಿಮೆ ಮಾಡಿ. ಓಕೆನಾ? ಓವರ್ ಟ್ರೇಡಿಂಗ್ ನಿಮ್ಗೆ ಕಡಿಮೆ ಮಾಡ್ತು ಅಂದ್ರೆ ಲಾಂಗ್ ರನ್ ಅಲ್ಲಿ ಮೇನ್ ನಿಮ್ದು ಕ್ಯಾಪಿಟಲ್ ಉಳಿಯುತ್ತೆ. ಓಕೆನಾ? ಕ್ಯಾಪಿಟಲ್ ಯಾವಾಗ ನೀವು ಉಳಿಸ್ತೀರಾ ಲಾಂಗ್ ರನ್ ಅಲ್ಲಿ ಖಂಡಿತ ಆಟೋಮೆಟಿಕ್ ಆಗಿ ಮಾರ್ಕೆಟ್ ನಿಮ್ಗೆ ರಿವಾರ್ಡ್ ಕೊಡುತ್ತೆ. ಅದಕ್ಕೋಸ್ಕರನೇ ಓವರ್ ಟ್ರೇಡ್ ಆದಷ್ಟು ಕಡಿಮೆ ಮಾಡಿ. ಇಲ್ಲಾಂದ್ರೆ ಬೇಗ ಆಗಿಲ್ಲ ಅಂದ್ರೆ ದಯವಿಟ್ಟು ಓವರ್ ಟ್ರೇಡಿಂಗ್ ಕಂಪ್ಲೀಟ್ ನಿಲ್ಸೇ ಬಿಡಿ. ಏನ್ ರಿಸ್ಕ್ ರಿವಾರ್ಡ್ ಇರುತ್ತೆ ಡೈಲಿ ಅದನ್ನ ಫಾಲೋ ಮಾಡಿ. ಪ್ರಾಫಿಟ್ ಆಯ್ತಾ, ಎಷ್ಟು ಪ್ರಾಫಿಟ್ ಸಿಗುತ್ತೆ, ನೀವು ಏನು ಡೈಲಿ ಟಾರ್ಗೆಟ್ ಮಾಡಿರ್ತೀರಾ ಅಷ್ಟು ಪ್ರಾಫಿಟ್ ಎತ್ಕೊಂಡು ದಯವಿಟ್ಟು ಸಿಸ್ಟಮ್ ಇಂದ ಎದೊಳಿ. ಏನ್ ಟಾರ್ಗೆಟ್ ನಿಮ್ದು ಲಾಸ್ ಟಾರ್ಗೆಟ್ ಇಟ್ಕೊಂಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇಷ್ಟು ಲಾಸ್ ಆದ್ರೆ ನಾನು ಎಕ್ಸಿಟ್ ಆಗ್ತೀನಿ ಮಾರ್ಕೆಟ್ ಇಂದ, ಅಷ್ಟು ಏನಾರ ಮಾರ್ಕೆಟ್ ಬಂದು ನಿಮ್ಗೆ SL ಆಯ್ತು ಇಲ್ಲಾಂದ್ರೆ ಲಾಸ್ ಆಯ್ತು ಅಂದ್ರೆ ದಯವಿಟ್ಟು ಎಕ್ಸಿಟ್ ಆಗಿ. ಓಕೆನಾ? ವಾಪಸ್ ಓವರ್ ಟ್ರೇಡ್ ಮಾಡಕ್ ಹೋಗ್ಬಿಡಿ. ಬೇರೆಯವ್ರಿಗೆ ಮೆಚ್ಚಕ್ಕೋಸ್ಕರ ಇಲ್ಲ ನಾನು 1 ಲಕ್ಷದಿಂದ 10 ಲಕ್ಷ ಮಾಡಿ ತೋರಿಸ್ತೀನಿ, ಬೇರೆಯವ್ರಿಗೆ ಪ್ರೂವ್ ಮಾಡಕ್ಕೋಸ್ಕರ ಯಾವ್ದೇ ತರ ಮಾಡಕ್ ಹೋಗ್ಬಿಡಿ. ಇದರಿಂದ ನಿಮ್ದು ಅಕೌಂಟು ಬ್ಲೋ ಆಗುತ್ತೆ, ನಿಮ್ದು ಅಕೌಂಟ್ ಖಾಲಿ ಆಗೋಗುತ್ತೆ. ಬೇರೆಯವ್ರಿಗೇನು ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆಯವ್ರು ಯಾರು ದುಡ್ಡು ಕೊಡಲ್ಲ. ಅವ್ರು ಇವಾಗ 1 ಲಕ್ಷದಿಂದ 10 ಲಕ್ಷ ಮಾಡಿರ್ಬೋದು, ಅವ್ರು ಯಾವುದೇ ತರ ನಿಮ್ಗೆ ಬಂದು ದುಡ್ಡು ಕೊಡೋದಿಲ್ಲ. ನಿಮ್ಮ ಅಕೌಂಟು ನಿಮ್ದು ಟ್ರೇಡಿಂಗು ನೀವೇ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ಆದಷ್ಟು ಓವರ್ ಟ್ರೇಡಿಂಗು ಈ ಇಯರ್ ಇಂದ ಕಮ್ಮಿ ಮಾಡಿ ಅಂದ್ರೆ ಕಂಪ್ಲೀಟ್ ಬಂದ್ ಮಾಡಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಮಿಸ್ಟೇಕ್ ನಂಬರ್ 2, ಮಿಸ್ಡ್ ಆಪರ್ಚುನಿಟಿ ಅಂದ್ರೆ ತುಂಬಾ ಸಲ ಈ ಓವರ್ ಟ್ರೇಡಿಂಗ್ ಇಂದ ಎಷ್ಟೇ ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಬಂದ್ರೆ ತುಂಬಾ ಸಲ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಯಾವಾಗ ನಾನು ಓವರ್ ಟ್ರೇಡಿಂಗ್ ಮಾಡಿ ನಂದು ಅಕೌಂಟ್ ನಂದು ಅಕೌಂಟ್ ಬ್ಯಾಲೆನ್ಸ್ ಇರುತ್ತೆ ಅದು ಕಡಿಮೆ ಆದಾಗ, ಮೇಯ್ನು ಆ ಟೈಮಲ್ಲಿ ಮಾರ್ಕೆಟ್ ಏನಾದ್ರು ಮೂವ್ ಆಯ್ತು ಅಂದ್ರೆ ಮೇನ್ ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇರಲ್ಲ. ಸೊ ಅಲ್ಲಿಂದ ಮಾರ್ಕೆಟ್ ಟ್ರೆಂಡ್ ಏನ್ ಸಿಗುತ್ತೆ ಅವತ್ತಿನ ದಿನ ಟ್ರೆಂಡ್ ಮಿಸ್ ಆಗುತ್ತೆ. ವಾಪಸ್ ಮೈಂಡ್ಗೆ ಏನ್ ಬರುತ್ತೆ, ನಾಳೆನೂ ವಾಪಸ್ ಇದೇ ಟ್ರೆಂಡ್ ಸಿಗುತ್ತೆ, ವಾಪಸ್ ಇದೇ ತರ ನಾವು ಅಮೌಂಟ್ ನ ಅರ್ನ್ ಮಾಡ್ಬೋದು ಅಂದ್ಬಿಟ್ಟು ವಾಪಸ್ ದುಡ್ಡು ಅಕೌಂಟ್ಗೆ ವಾಪಸ್ ಅವತ್ತು ಟ್ರೇಡ್ ಮಾಡಿದಾಗ ಸೈಡ್ ವೇಸ್ ಹೋಗಿ ಇಲ್ಲಾಂದ್ರೆ ಹೆಂಗೋ ವಾಲಟೈಲ್ ಆಗಿ ಏನ್ ನಂದು SL ಇರುತ್ತೆ ಆ SL ಇಟ್ಟಾಗಿ ಪ್ಲಸ್ ನನ್ನ ಅಕೌಂಟ್ ಅಲ್ಲಿ ಏನಿರುತ್ತೆ ಅದು ಕೂಡ ಲಾಸ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ತುಂಬಾ ಸಲ ಈ ತರ ಮಿಸ್ಟೇಕ್ ಮಾಡಿ ಆ ಬಿಗ್ ಆಪರ್ಚುನಿಟಿನ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಮಂತ್ಲಿ ಮ್ಯಾಕ್ಸಿಮಮ್ ಒಂದು 4 to 5 ಡೇಸ್ ಟ್ರೆಂಡಿಂಗ್ ಮಾರ್ಕೆಟ್ ಸಿಗುತ್ತೆ. ಇವನ್ ನೀವು ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಬೇರಿಶ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಸೈಡ್ ವೈಸ್ ಅಲ್ಲಿ ಕಡಿಮೆ ಸಿಗುತ್ತೆ. ಬಟ್ ಈ ತರ ಏನ್ 5 to 6 ಡೇ ಟ್ರೆಂಡಿಂಗ್ ಸಿಗುತ್ತೆ, ಆ ಟ್ರೆಂಡಿಂಗ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬಾರ್ದು. ನಾನು ತುಂಬಾ ಸಲ ಮಿಸ್ ಮಾಡ್ಕೊಂಡಿದ್ದೀನಿ. ಒಂದು ಓವರ್ ಟ್ರೇಡಿಂಗ್ ಆಗಿರ್ಬೋದು, ಇನ್ನೊಂದು ಕಾನ್ಫಿಡೆಂಟ್ ಲೋ ಇರೋ ಕಾರಣಕ್ಕೆ ಟ್ರೆಂಡಿಂಗ್ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಇವನ್ 400-500 ಪಾಯಿಂಟ್ಸ್ ಮಾರ್ಕೆಟ್ ಮೂವ್ ಆದ್ರೆ ಜಸ್ಟ್ 100 ಪಾಯಿಂಟ್ಸ್ಗೆ ಇಲ್ಲ 50 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿರೋ ಸಿಚುವೇಶನ್ ತುಂಬಾ ಇದೆ. ಇವನ್ ಕೆಳಗಡೆ ಬೀಳೋ ಮಾರ್ಕೆಟ್ ಅಲ್ಲೂ ಅಷ್ಟೇ ಕಾನ್ಫಿಡೆಂಟ್ ಕಡಿಮೆ ಆಗಿ ಬರೀ 50-60 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಮಿಕ್ಕಿದೇನ್ ರಿಮೈನಿಂಗ್ 200 ಪಾಯಿಂಟ್ 250 ಪಾಯಿಂಟ್ಸ್ ಅದನ್ನ ಬಿಟ್ಟಿರೋ ಸಿಚುವೇಶನ್ ತುಂಬಾ ಇದೆ. ಸೊ ಅದಕ್ಕೋಸ್ಕರನೇ ಈ ಮಿಸ್ಟೇಕು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ತೀನಿ ಈ ವರ್ಷದಲ್ಲಿ. ಅದನ್ನ ಆಮೇಲೆ ಒಂದು 3 to 4 ಮಂತ್ಸ್ ಆಮೇಲೆ ಅದು ಹಿಂಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಅದು ಕಡಿಮೆ ಮಾಡಿದ್ದೀನಿ. ಬಟ್ ಕಂಪೇರ್ ಟು 2023 ಸ್ಟಾರ್ಟಿಂಗ್ ಮತ್ತೆ ಇವಾಗ ಕಂಪೇರ್ ಮಾಡ್ತು ಅಂದ್ರೆ
ಅರೌಂಡ್ 50-60% ಏನೇನು ಆಪರ್ಚುನಿಟಿ ನಾನು ಮಿಸ್ ಮಾಡಿದ್ದೀನಿ ಅದು ವಾಪಸ್ ಈ ಟ್ರೆಂಡಿಂಗ್ ಏನು ಸಿಕ್ತು ಇವಾಗ ಲಾಸ್ಟ್ 4 to 5 ಮಂತ್ಸಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ಪ್ರಾಫಿಟಬಲ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಏನಾರ ಲೈಕ್ ಆಪರ್ಚುನಿಟಿನ ಮಿಸ್ ಮಾಡ್ತು ಅಂದರೆ ಫಸ್ಟು ಓವರ್ ಟ್ರೇಡಿಂಗ್ ಕಡಿಮೆ ಮಾಡಿ, ಮೇನು ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ಲಸ್ ಮೈಂಡ್ ಸ್ವಲ್ಪ ಲೈಕ್ ಕಾಮಾಗಿ ಇಡಬೇಕಾಗುತ್ತೆ. ನೀವು ಇವಾಗ ಏನು ಲೈವಲ್ಲಿ ಟ್ರೇಡ್ ಮಾಡ್ತೀರಾ ಆ ಟೈಮಲ್ಲಿ ಸ್ವಲ್ಪ ಮೈಂಡ್ ಕೂಡ ಕಾಮಾಗಿದ್ದು ಪ್ಲಸ್ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಯಿತು ಅಂದರೆ ಯಾವುದೇ ಆಪರ್ಚುನಿಟಿ ಆಗಲಿ ನೀವು ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ಬೋದು. ಮಿಸ್ಟೇಕ್ ನಂಬರ್ 3, ಸ್ಟಾರ್ಟ್ ಇನ್ವೆಸ್ಟಿಂಗ್ ವೆರಿ ಲೇಟ್. ಇವಾಗಲೂ ಕೂಡ ನನಗೆ ಇನ್ನೂ ನೆನಪಿದೆ, ಐ ಥಿಂಕ್ ಜಾನ್ವರಿಲೋ ಫೆಬ್ರವರಿಲೋ ಅದಾನಿ ಸ್ಟಾಕ್ಸ್ ಯಾವಾಗ ಲೋಯರ್ ಸರ್ಕಿಟ್ ಬಂತು 50-60% ಯಾವಾಗ ಬಿತ್ತು, ಮಾರ್ಕೆಟ್ ಕೂಡ ಅವಾಗ ಅರೌಂಡ್ ಎಷ್ಟು 1,500-2,000 ಪಾಯಿಂಟ್ಸ್ ಕೆಳಗಡೆ ಬಿತ್ತು. 20,000 ಇದ್ದಿದ್ದು 18,500 ಐ ಥಿಂಕ್ 17,000-18,000 ಹತ್ರ ಮಾರ್ಕೆಟ್ ಬಂದಾಗ ತುಂಬ ಜನ ಹೇಳ್ತಾ ಇದ್ರು ಇನ್ನು ಮಾರ್ಕೆಟ್ ವಾಪಸ್ ರಿಕವರಿ ಆಗಲ್ಲ, ಇನ್ನು 10,000ಕ್ಕೆ ಹೋಗ್ಬಿಡುತ್ತೆ, 8,000ಕ್ಕೆ ಹೋಗುತ್ತೆ, 0 ಆಗೋಗುತ್ತೆ, 5,000 ಆಗುತ್ತೆ, ಕೋವಿಡ್ ಬಂದಾಗ ಹೆಂಗ್ ಬಿತ್ತು ಮಾರ್ಕೆಟ್ ಅದೇ ತರ ಆಗುತ್ತೆ ಅಂತ ತುಂಬಾ ಜನ ಇವನ್ ನ್ಯೂಸ್ ಚಾನಲ್ ಆಗಿರ್ಬೋದು ಅಲ್ಲ ದೊಡ್ಡ ಲೈಕ್ ಫಿನ್ ಇನ್ಫ್ಲೂಯೆನ್ಸರ್ ಯಾರು ಇರ್ತಾರೆ, ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ತುಂಬಾ ಜನ ನ್ಯೂಸ್ ಅಲ್ಲಿ ಆಗಿರ್ಬೋದು ಲೈಕ್ ಸೋಷಿಯಲ್ ಮೀಡಿಯಾದಾಗಿ ತುಂಬಾ ಜನ ಹೇಳ್ತಾ ಇದ್ರು. ಅದು ಮೈಂಡ್ ಬಂದ ಎಷ್ಟೊಂದ್ ಸಲ ನನಗೆ ಅವ್ರು ಏನ್ ಹೇಳಿದ್ರು ಅದು ಮೈಂಡ್ಗೆ ಅಂದ್ರೆ ಹೇಳೋ ತರ ಹೇಳ್ಬೇಕು ಅಂದ್ರೆ ಅದು ಮೈಂಡ್ಗೆ ಬಂದು ಕುತ್ಕೊಬಿಟ್ಟಿತ್ತು. ಅಲ್ಲಿಂದ ನನ್ಗೂ ಕೂಡ ಅನ್ಸಿತ್ತು ಲೈಕ್ ಅಲ್ಲಿಂದ ಮಾರ್ಕೆಟ್ ಮೂವ್ ಆಗೋದು ತುಂಬಾ ಕಷ್ಟ ಇದೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಕಡಿಮೆ ಆಗಿದೆ ಈ ಅದಾನಿ ಒಂದು ಸ್ಟಾಕ್ ಇಂದ ಅಂತ ತುಂಬಾ ಸಲ ನನ್ನ ಮೈಂಡಲ್ಲಿ ಬಂದಿತ್ತು. ಬಟ್ ಕಂಪ್ಲೀಟ್ ಅದು ರಾಂಗ್ ಆಗಿ ಪ್ರೂವ್ ಆಯ್ತು. ಅವಾಗ್ಲೂ ಇವಾಗ್ಲೂ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಏನ್ 18,000 ಇಲ್ಲ 17,500 ಇಂದ ಕರೆಂಟ್ಲಿ ಇವಾಗ ಆಲ್ ಟೈಮ್ ಹೈ, ಎವ್ರಿ ಡೇ ಮಾರ್ಕೆಟ್ ಒಂದೊಂದು ಹೊಸದಾಗಿ ಆಲ್ ಟೈಮ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ. ಅರೌಂಡ್ 22,500. ನೆಕ್ಸ್ಟ್ ಟಾರ್ಗೆಟ್ ಇರೋದು ಲೈಕ್ ಎಲ್ಲ ಹೇಳ್ತಾರ ಪ್ರಕಾರ 25,000 ಅಂತ ಇದೆ. ಬಟ್ ಅದು ಯಾವಾಗ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಏನು 18,000 ಇಂದ 22,500 ತನಕ ಬಂತು ಮಾರ್ಕೆಟ್, ಅರೌಂಡ್ 2,500 ಪಾಯಿಂಟ್ಸ್ 2,000 ಪಾಯಿಂಟ್ಸ್, ಆ ಕಂಪ್ಲೀಟ್ ರ್ಯಾಲಿನ ನಾನು ಕೂಡ ಮಿಸ್ ಮಾಡಿದ್ದೀನಿ. ನಾನು 18,000 ಅಂದ್ರೆ ಮಿಸ್ ಮಾಡಿದ್ದೀನಿ ಅಂತ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಲ್ಲ, ಲಾಸ್ಟ್ 2 ಇಂದ 3 ಮಂತ್ಸ್ ಇಂದ ನಾನು ಇನ್ವೆಸ್ಟಿಂಗ್ ಶುರು ಮಾಡಿರೋದು. ಆವಾಗಲೇ ನನಗೆ ಆಲ್ರೆಡಿ ಲೈಕ್ 13-14% ರಿಟರ್ನ್ ಇದೆ, ತೊಂದರೆ ಇಲ್ಲ, ಅದೇನು ತೊಂದರೆ ಇಲ್ಲ. ಬಟ್ ನಾನು ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಯಿತು ಕೆಳಗಡೆ ಬಿತ್ತು ಐ ಥಿಂಕ್ ಜನವರಿ ಇಲ್ಲ ಫೆಬ್ರವರಿ, ಅವಾಗಲೇ ಏನಾರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೆ ಎವ್ರಿ ಮಂತ್ ಲೈಕ್ ಸ್ಯಾಲ್ರಿ ಏನು ಬರುತ್ತೆ ಅದರಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಬಂತು ಅಂದರೆ ಖಂಡಿತ ಇವಾಗ ಈ ಸಿಚುವೇಶನ್ ಡಿಸೆಂಬರ್ ಎಂಡಲ್ಲಿ ಅರೌಂಡ್ 40-50% ರಿಟರ್ನ್ ಆರಾಮಾಗಿ ಸಿಕ್ಬಿಟ್ಟಿರೋದು. ಏನಕ್ಕೆ ಅಂದರೆ ತುಂಬ ಸ್ಟಾಕ್ಸ್ಗಳು ಲೈಕ್ 500%, 600%, 800%, 1,000% ಎಲ್ಲ ಒಂದೊಂದು ಸ್ಟಾಕ್ಸು ರಿಟರ್ನ್ ಕೊಟ್ಟಿದೆ. ಅದು ನಾವು ಯಾವಾಗ 18,000 ಮಾರ್ಕೆಟ್ ಇತ್ತು ಜಸ್ಟ್ ಅದು ಅರೌಂಡ್ 60 ರೂಪೀಸು, 70 ರೂಪೀಸು, ಇಲ್ಲ 200-300 ರೂಪೀಸ್, ಇವಾಗೆಲ್ಲ ಮೋರ್ ದೆನ್ ಲೈಕ್ 3 times 4 times ಇದು ಮಾರ್ಕೆಟು ಮೇಲೋದಾಗ ಸ್ಟಾಕ್ಸು ಕೂಡ ಮೇಲೋಗಿದೆ. ಸೊ ನನಗೆ ಅದೊಂದು ದೊಡ್ಡ ರಿಗ್ರೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇವಾಗ ಇನ್ವೆಸ್ಟ್ ಮಾಡಿದ್ದೀನಿ, ಬಟ್ ಅವಾಗಲೇ ಮಾಡ್ಬೋದಾಗಿತ್ತು ಅನ್ನೋದೊಂದು ಮಿಸ್ಟೇಕು ನಾನು ಮಾಡಿದ್ದೀನಿ. ಓಕೆನಾ? ಐ ಹೋಪ್ ಈ ಮಿಸ್ಟೇಕ್ಸು ನೀವು ಏನಾರು ಲೈಫಲ್ಲಿ ಏನಾರು ಮಾಡಿದರೆ ದಯವಿಟ್ಟು 2024 ಏನು ಬರುತ್ತೆ 2024 ಮಾರ್ಕೆಟಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಕೆಳಗಡೆ ಬಿದ್ದರು ಇಲ್ಲ ಕ್ರ್ಯಾಶ್ ಆದರೂ ಮೇಯ್ನು ನಾವು ಇನ್ವೆಸ್ಟ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಾರ್ದು. ಇನ್ವೆಸ್ಟ್ಮೆಂಟಿಂದ ಇವಾಗ ಏನು ರಿಟರ್ನ್ ಬಂದಿದೆ ಅದು ಟ್ರೇಡಿಂಗ್, ಇವಾಗ ಇಂಟ್ರಾಡೇ ಟ್ರೇಡಿಂಗಲ್ಲೂ ಕೂಡ ಐ ಥಿಂಕ್ 2020 ತುಂಬ ಜನಕ್ಕೆ ಬಂದಿರಲ್ಲ. ಇವನ್ ನನಗೂ ಕೂಡ ಅಷ್ಟೇ. ತುಂಬ ಜನ ಯಾರ್ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ಒಂದು ಒಳ್ಳೆ ಪ್ರಾಫಿಟಲ್ಲಿ ಕೂತಿದ್ದಾರೆ. ಈವನ್ ಟ್ರೇಡರ್ಸು ಕೂಡ ಪ್ರಾಫಿಟ್ ಆಗಿಲ್ಲ ಅಂತಲ್ಲ, ಬಟ್ ಕಂಪೇರ್ ಟು ಇನ್ವೆಸ್ಟರು ಟ್ರೇಡರ್ ಸ್ವಲ್ಪ ಕಡಿಮೆನೇ ಪ್ರಾಫಿಟ್ ಆಗಿದೆ ಈ ವರ್ಷದಲ್ಲಿ. ಸೊ ಅದಕ್ಕೋಸ್ಕರನೇ 2024 ಮಾರ್ಕೆಟ್ ಯಾವಾಗಲೇ ಕ್ರ್ಯಾಶ್ ಆಯಿತು ಏನಾಯಿತು ಅಂದರೆ ಮೇನ್ ಇನ್ವೆಸ್ಟ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಈ ಮೇನ್ 3 ಮಿಸ್ಟೇಕು ಈ 2023 ಮಾರ್ಕೆಟಲ್ಲಿ ನಾನು ಮಾಡಿದ್ದೀನಿ. ನೀವು ಏನಾರ ಇದೇ ಥರ ಮಿಸ್ಟೇಕ್ ಏನಾರ ಆಗಿತ್ತು ಅಂದರೆ ದಯವಿಟ್ಟು 2024 ಹೋಗ್ತಾ ಈ ಮಿಸ್ಟೇಕ್ ಆದಷ್ಟು ಕಡಿಮೆ ಅಂದರೆ ಕಂಪ್ಲೀಟ್ ಬಂದ್ ಮಾಡಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಮೇನ್ ಒಂದು ಹೇಳೋದು ಮರ್ತೆ, ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್.